ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಆಂಧ್ರ ಪ್ರದೇಶದ ಪಂಚಾಯತ್ ರಾಜ್ಯ ಸಚಿವರಾದ ಪೆದ್ದಿರೆಡ್ಡಿ ರಾಮಚಂದ್ರಾರೆಡ್ಡಿರವರು ಚಿಂತಾಮಣಿಗೆ ಭೇಟಿ. ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಪುಂಗನೂರಿನ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಪಂಚಾಯತ್ ರಾಜ್ಯ ಸಚಿವರು ಆಗಿರುವ ಪೆದ್ದಿರೆಡ್ಡಿ ರಾಮಚಂದ್ರಾರೆಡ್ಡಿ ಸೇರಿದಂತೆ ಅವರ ಪುತ್ರ ರಾಜಂಪೇಟೆ ಲೋಕಸಭಾ ಸದಸ್ಯ ಮಿಥುನ್ ರೆಡ್ಡಿ, ಉಪಮುಖ್ಯಮಂತ್ರಿ ನಾರಾಯಣಸ್ವಾಮಿ, ತಂಬಾಳ್ಪಲ್ಲಿ ಕ್ಷೇತ್ರದ ಶಾಸಕರಾದ ದ್ವಾರಕಾನಾಥ ರೆಡ್ಡಿ ಮತ್ತು ಮದನಪಲ್ಲಿಯ ಮಾಜಿ ಶಾಸಕ ದೇಸಾಯಿ ಡಾಕ್ಟರ್ ತಿಪ್ಪಾರೆಡ್ಡಿ ತಂಡ ಚಿಂತಾಮಣಿಗೆ ಭೇಟಿ ನೀಡಿದರು. ತಾಲೂಕಿನ ಗಡಿ ಪ್ರದೇಶವಾಗಿರುವ ನೆರೆಯ ಆಂಧ್ರ ಪ್ರದೇಶದ ತಂಬಾಳ್ಪಲ್ಲಿ ಕ್ಷೇತ್ರದ ಬಿ ಕೊತ್ತಕೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾದೀವನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಂಡ ಅಲ್ಲಿನ ಕಾರ್ಯಕ್ರಮ ಮುಗಿಸಿಕೊಂಡು ಹೈದರಾಬಾದ್ಗೆ ತೆರಳಲು ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದ ತಂಡ ಮದನಪಲ್ಲಿ ಚಿಂತಾಮಣಿ ಮಾರ್ಗದ ಮಧ್ಯೆ ಇರುವ ಗೋಪಲ್ಲಿ ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕಿನ JDS ಯುವ ಘಟಕದ ಅಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿಯವರ ಅತಿಥಿ ಗೃಹದಲ್ಲಿ ಏರ್ಪಡಿಸಿದ್ದ ಭೋಜನಕೂಟದಲ್ಲಿ ಅವರು ಭಾಗವಹಿಸಿದ್ದರು. ಸಚಿವ ಪೆದ್ದಿರೆಡ್ಡಿ ರಾಮಚಂದ್ರಾರೆಡ್ಡಿ ಸೇರಿದಂತೆ ತಂಡ ಭೋಜನದ ನಂತರ ರಘುನಾಥ ರೆಡ್ಡಿಯವರ ಅತಿಥಿ ಗೃಹಕ್ಕೆ ಬಂದಿದ್ದ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖಂಡರಾದ ತೂಪಲ್ಲಿ ನಾರಾಯಣಸ್ವಾಮಿ, ಮಾಜಿ ಪುರಸಭಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ನಿವೃತ್ತ DYSP ಕೋನಪ್ಪರೆಡ್ಡಿ ಜೊತೆ ಆತ್ಮೀಯವಾಗಿ ಚರ್ಚೆ ನಡೆಸಿದ ನಂತರ ತಂಡ ಬೆಂಗಳೂರಿನತ್ತ ತೆರಳಿತು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಬಂಡಹಳ್ಳಿ ಶೇಖರ್ ರೆಡ್ಡಿ, ಗಡ್ಡಂ ಸೀನಾ, ತೂಪಲ್ಲಿ ಮಧು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಮೌಲಾ, ಕೇಶವರೆಡ್ಡಿ, ಚಂದ್ರ, ರೆಡ್ಡಪ್ಪ, VG ನಾಗ, ಜನಾರ್ದನ್, ಗಂಗಿರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು.